ಬೀದರ್ದು ಅವರು ಏನು ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿದ್ದಾರೆ, ಅವರು ಈಗ ಅವ್ರನ್ನೆಲ್ಲ ಫಾಲೋಅಪ್ ಮಾಡ್ತಿದ್ದಾರೆ. ಫಾಲೋಅಪ್ ಮಾಡಿ ಅವರು ಹೈದರಾಬಾದಿಗೆ ಹೋದರು, ಮತ್ತು ಅಲ್ಲಿಂದ ಬಸ್ನಲ್ಲಿ ಹೋಗೋಕೆ ಹೊರಟಿದ್ರು. ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಈಗ ಅವರಿಗೆ ಫಾಲೋಅಪ್ ಮಾಡ್ತಾ ಇದ್ದಾರೆ. ಬಹುಶಃ 1 or 2 ಡೇಸಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡೋವಂಥ ಪ್ರಯತ್ನ ನಡೀತಾ ಇದೆ. ಐಡೆಂಟಿಫೈ ಅಂತೂ ಆಗಿದೆ. ಅದು ಏನಾಗಿದೆ, ಅವರು ಫಾಲೋ ಮಾಡಿಕೊಂಡು ಅವರನ್ನು ಸುಮಾರು ದಿವಸದಿಂದ ಬಹುಶಃ ಅವರು ಫಾಲೋ ಮಾಡಿರ್ಬೋದು. ಅವರು ಹೈದರಾಬಾದ್ ಕಂಪನಿಗೆ, ಅವರು ಪ್ರೈವೇಟ್ ಕಂಪನಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಹಣ ಟ್ರಾನ್ಸ್ಪೋರ್ಟ್ ATMಗಳಿಗೆಲ್ಲ ಮಾಡಿ ಫಿಲ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಬ್ಯಾಂಕ್ನವರು. ಅವರು ಪ್ರತಿನಿತ್ಯ ಯಾರೊಬ್ಬರು ಆರ್ಮ್ಡ್ ಗಾರ್ಡ್ ಇರಬೇಕು ಕಾರ್ನದವರು ವೆಹಿಕಲ್ನಲ್ಲಿ, ಅವತ್ತೇ ಆರ್ಮ್ಡ್ ಗಾರ್ಡ್ ಇಲ್ಲ. ಸೊ ಅದನ್ನು ನೋಡಿಕೊಂಡಿದ್ದು ಅವರು ಮಾಡಿ ಆ ಬಾಕ್ಸನ್ನು ಹಾಗೆ ಮೋಟ್ರ್ ಬೈಕ್ ಮೇಲೆ ಬಾಕ್ಸನ್ನು ಇಟ್ಕೊಂಡು ಹೊರಟಿದ್ದಾರೆ. ಹೋಗಿ ಆಮೇಲೆ ಅದನ್ನು ಬಾಕ್ಸನ್ನು ಇದು ಮಾಡಿ ಬ್ಯಾಗ್ಗಳಿಗೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿಕೊಂಡೆಲ್ಲ ಏನೇನು ನಡೆದಿದೆ ಇದನ್ನೆಲ್ಲ ಟ್ರ್ಯಾಕ್ ಮಾಡಿದ್ದಾರೆ ನಮ್ಮವರು. ಸೊ ಈಗ ಟೀಮಿಗೆ ಹೈದರಾಬಾದಿಗೆ ಹೋಗಿದೆ, ಇಂದೋರಿಗೆ ಹೋಗಿ, ಎಲ್ಲೆಲ್ಲಿ ನಾವು ಇನ್ಫಾರ್ಮೇಷನ್ ಇದೆ ಅಲ್ಲೆಲ್ಲ ನಮ್ಮ ಟೀಮ್ ಹೋಗಿದ್ದಾವೆ. 1-2 ದಿವಸದಲ್ಲಿ ಸೆಕ್ಯೂರ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಅಲ್ಲ, ಈಗೆಲ್ಲ ತನಿಖೆ ನಡೀತಾ ಇದೆಯಲ್ಲ, ನಾವು ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಮಗೂ CIDನವ್ರು ನಮಗೂ ಹೇಳಲ್ಲ. ಅವ್ರ ತನಿಖೆ ವರದಿ ಒಪ್ಪಿಸೋವ್ರಿಗೂ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ. ಅವರು ಅದು ನೋಡೋಣ, ಅವ್ರಿಗೆ ಅವಕಾಶ ಕೊಡಬೇಕಲ್ಲ, ಸಫಿಷಿಯೆಂಟ್ ಟೈಮು ಅಪರ್ಚುನಿಟೀಸು ಅವರಿಗೆ ಕೊಡಬೇಕಾಗತ್ತೆ, ಕೊಡ್ತಾರೆ. ಕೊಟ್ಟು ಅವರ ವಾಯ್ಸ್ ಇದನ್ನು ತೊಗೊಂಡು ಆನಂತರ ಕಂಪೇರ್ ಮಾಡಿ ಇದೆಲ್ಲ ಮಾಡ್ತಾರೆ. ಆಲ್ ದಟ್ ಈಸ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ, ಅವ್ರದ್ದು ಇಲಾಖೆದು ಸಂಬಂಧ ಇಲ್ಲ, ಬೇರೆ ಏನೋ ಅವರ ಏನು ಪರ್ಸ್ನಲ್ ವಿಚಾರ ಮಾತಾಡೋಕ್ಕೆ ಬಂದಿದ್ದು ಇಲ್ಲ. ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಲ್ಲ, ಅದು ನಿರಂತರವಾಗಿ ಅಲ್ಲಲ್ಲೇ ಅವಾಗವಾಗೇ ಆಗ್ತಾ ಇರ್ತದೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಕಲ್ಪ್ರಿಟ್ಸ್ ಇರ್ತಾರೆ ಅಂಥವ್ರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ. ಅನೇಕ ಪ್ರಕರಣಗಳು ಈ ರೀತಿ ರಾಜ್ಯದಲ್ಲಿ ಆಗಿದ್ದಾಗ ಅವೆಲ್ಲವನ್ನು ಕೂಡ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದು ತೊಗೊಂಡಿದ್ದೀವಿ ಇಲ್ಲಿವರೆಗೂ. ಅದನ್ನೇ ಮುಂದುವರಿಯುತ್ತೆ ಆ ಥರದ್ದು ಘಟನೆಗಳಾದಾಗ. ಈಗ ಮೊನ್ನೆ ಆ ಮಗು ರೇಪ್ ಆಗಿದ್ದ ವಿಚಾರದಲ್ಲಿ ಕೂಡ ಅದು ಹೊರಗಿನವರೆಲ್ಲ ಬಂದು ಈ ರೀತಿ ಮಾನಸಿಕವಾಗಿ ಅವ್ರುಗಳಿಗೆ ಏನಾಗ್ತದೆ ಗೊತ್ತಿಲ್ಲ. ನೆನ್ನೆ ಇವನು ಯಾರೋ ಒಬ್ಬ ವ್ಯಕ್ತಿ ಆ ಹಸುವುದು ಕೆಚ್ಚಲು ಕುಯ್ದಿದ್ದವನು, ಈ ರೀತಿ ಕೆಲವೆಲ್ಲ ಪ್ರಕರಣಗಳನ್ನು ಭಾಳ ನಾವು ಗಂಭೀರವಾಗಿ ತೊಗೊಳ್ತಿದ್ದೀವಿ. ಆದರೆ ಆದಮೇಲೆ ನಾವು ಕ್ರಮ ತೊಗೊಳ್ಳೋದು ಬೇರೆ. ಆಗೋದಕ್ಕೆ ಮುಂಚೆ ನಾವು ಹೇಗೆ ಗೊತ್ತಾಗುತ್ತೆ ನಮಗೆ? ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್. ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಅವ್ರಿಗೆ ಹೇಳ್ತೀವಿ, ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ, ನಾವು ಯಾವುದನ್ನು ಮಾಡೋದಿಲ್ಲ. ಗೊತ್ತಿಲ್ಲ ಅದ್ರ ಬಗ್ಗೆ, ನಾವು ಅದನ್ನು ಸದ್ಯಕ್ಕೆ ನಾವೇನು ಮಾತಾಡೋಕ್ಕೆ ಹೋಗಿಲ್ಲ. ಅವ್ರ ಜೊತೆ ಮಾತಾಡ್ತೀವಿ. ಯಾರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ, ಅವ್ರ ಜೊತೆ ಮಾತಾಡಿ ಮುಂದಿನ ಬೆಳವಣಿಗೆ ಏನು, ಹೇಗೆ ಮಾಡಬೇಕು, ಮಾಡೋದಿದ್ರೆ ಏನು, ಯಾವ ರೀತಿ ಮಾಡಬೇಕು, ಅದನ್ನೆಲ್ಲ ಪಕ್ಷದ ಆದೇಶ ಏನು ಬರುತ್ತೆ ಆ ರೀತಿ ನೋಡ್ಕೊಂಡು ಮಾಡ್ತೀವಿ. ಏನಿಲ್ಲಪ್ಪ, ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ಈಗ ನಾನು ಯಾರ್ದೋ ಮಿನಿಸ್ಟ್ರ್ ಮನೆಗೆ ಹೋದರೆ, ಕೊಲೀಗ್ಸ್ ಮನೆಗೆ, ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರ್ತವೆ, ಹೋಗ್ತೀವಿ. ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಅದೇ ಈ ಸಂದರ್ಭದಲ್ಲೇ ನಿಮಗೆ ಒಂಥರ ಚೆನ್ನಾಗಿರುತ್ತೆ ನಿಮಗೆ. ಇಲ್ಲ ಆ ಥರ ನಮ್ಮ ಮನೆಗೆ ನಾವು ಬೇರೆಯವ್ರ ಮನೆಗೆ ತಿಂಡಿಗೋ ಊಟಕ್ಕೋ ಹೋಗೋದು ಅದೆಲ್ಲ ಖಾಸಗಿಯಾಗಿ ಅದನ್ನು ಯಾರೂ ನಿಲ್ಸೋಕ್ಕಾಗಲ್ಲ. ಇಟ್ಸ್ ಆಲ್ ಅವರ್ ಪರ್ಸನಲ್ ಥಿಂಗ್ಸ್. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162.
ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.